ಗಂಗಾನಗರದ ಗಾರ್ಡನ್ ಏರಿಯಾದಲ್ಲಿರ್ತಕ್ಕಂಥ ಮಾನಸ ಮೆಡಿಕಲ್ ಸ್ಟೋರಲ್ಲಿ ಎಷ್ಟು ಜನ ತುಂಬ್ಯಾರ ನೋಡ್ರಿ. ಮಾನಸ ಹಾಸ್ಪಿಟ್ಲಿಗೆ ಬಂದಿರ್ತಾರಲ್ಲ, ಮಾನಸಿಕ ಅಸ್ವಸ್ಥರೆಲ್ಲ, ಅದರಲ್ಲಿ ಚೀಟಿಯನ್ನು ಬರ್ಕೊಟ್ಟಿರ್ತಾರೆ. ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ಜನೌಷಧಿ ಕೇಂದ್ರಕ್ಕೆ ಬಂದೀನಿ. ಯಾಕೆ ಬಂದಿದ್ದೀನಪ್ಪ ಅಂತಂದರೆ, ಇಲ್ಲಿ ಮಾನಸ ಮೆಡಿಕಲ್ ಸ್ಟೋರಲ್ಲಿ ಎಷ್ಟು ಜನ ನೋಡಿರಿ, ಜನ ಪಕ್ಕದಲ್ಲೇ ಇದೆ ಜನೌಷಧಿ ಕೇಂದ್ರ. ಇಲ್ಲೂ ಹೋದರೆ ಅದೇ ಪ್ರಿಸ್ಕ್ರಿಪ್ಷನ್ ಮಾತ್ರ ಕೊಡ್ತಾರೆ ಅಂತಂದರೆ ನೋಡಿ. ಮಾನಸ ಮೆಡಿಕಲಲ್ಲಿ ತುಂಬ ಜನ ಇದ್ದೀರ. ಮಾನಸ ನರ್ಸಿಂಗ್ ಹೋಮ್ದವರು ಚೀಟಿಯನ್ನು ಕೊಟ್ಟಿರ್ತಾರೆ. ಆ ಚೀಟಿಯನ್ನು ತಗೊಂಡು ನೀವು ಅಲ್ಲೋಗಿ ನಿಂತ್ಕೊಂತೀರ. ಆದರೆ ಇಲ್ಲೇ ಪಕ್ಕದಲ್ಲೇ ಜನೌಷಧಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಜನೌಷಧಿ ಕೇಂದ್ರ ಇದೆ. ಅಲ್ಲೂ ಆ ಸೇಮ್ ಪ್ರಿಸ್ಕ್ರಿಪ್ಷನಿನ ಮಾತ್ರೆಗಳೆಲ್ಲ ಸಿಗ್ತವೆ ಅಂತೇಳಿ ಇಲ್ಲಿ ಮಾಲೀಕರಿಂದ ನಾನು ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ. ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರದ ಇದೊಂದು ಔಷಧಿ ಕೇಂದ್ರ. ನೀವೆಲ್ಲ ಹೋಗಿ ಜಾಸ್ತಿ ರೇಟ್ಗಳನ್ನೆಲ್ಲ ಕೊಟ್ಟು ನೀವು ಅಲ್ಲಿ ಅಪಾರವಾದ ಕ್ಯೂ ಆ ಕ್ಯೂ ಪಕ್ಕದಲ್ಲೇ ಇದೆ. ನೀವು ಅದನ್ನೆಲ್ಲ ಉಪಯೋಗಿಸ್ಕೊಬೇಕು ಅಂತ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಒಬ್ಬರು ಮಾನಸಕ್ಕೆ ಬಂದಿದ್ರು ಟ್ರೀಟ್ಮೆಂಟ್ಗೆ, ಮಾನಸ ನರ್ಸಿಂಗ್ ಹೋಮ್ಗೆ. ಅಲ್ಲೇನಾಯಿತು, ಟ್ರೀಟ್ಮೆಂಟ್ ಕೊಟ್ಟರು, ಮೆಡಿಸನ್ ಬರ್ಕೊಟ್ರು. ಮೆಡಿಸನ್ಗೋಸ್ಕರ ನಾವು ಎದುರುಗಡೆ ಮಾನಸ ಮೆಡಿಕಲ್ ಶಾಪಿಗೆ ಬಂದ್ವಿ. ಅಲ್ಲಿ ತುಂಬ ರಶ್ ಇದ್ದಿದ್ದು ನೋಡಿ ಏನು ನೋಡೋಣ ಅಂತ ಇಲ್ಲಿ ಪ್ರಧಾನಮಂತ್ರಿ ಇದು ಜನೌಷಧಿ ಇತ್ತು. ಅಲ್ಲೂ ಸಿಗುತ್ತಂತೆ ಮತ್ತು ರೇಟ್ನಲ್ಲೂ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ. ಹಂಗಾಗಿ ಅದು ನಮ್ಗೆ ಸಂತೋಷ ಆಯ್ತು. ಭಾಳ ಜನ ಕ್ಯೂ ನಿಂತಿದ್ದಾರೆ, ಮುಗಿ ಬಿದ್ದಿರ್ತಾರಲ್ಲ. ನಾವು ಹಂಗೆ ಮುಂಚೆ